ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದಲ್ಲಿ ಇಡೀ ರಾಜ್ಯ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದಿದೆ. ಅದೇನು ಕೇಳಿದ್ರೆ, ರಾಜ್ಯದ ಮಾಜಿ ಪೊಲೀಸ್ ಮಹಾನಿರ್ದೇಶಕರನ್ನು ಅವರ ಪತ್ನಿಯೇ ಮನೆಯಲ್ಲಿ ಕೊಲೆ ಮಾಡಿದ್ದಾರೆ. ಅದು ಕೂಡ ಭೀಕರವಾಗಿ ಮಾಡಿದಂತಹ ಕೊಲೆ. ಈಗ ಈ ಕೊಲೆಗೆ ಅನೇಕ ಆಯಾಮಗಳು ಸುತ್ತಿಕೊಳ್ತಾ ಇದೆ. ಜೊತೆಗೆ ಕೊಲೆಯ ಹಿಂದಿನ ರಹಸ್ಯಗಳು ಕೂಡ ಒಂದೊಂದೇ ಹೊರಗೆ ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಎದ್ದಿರುವಂತಹದ್ದೊಂದೇ ಪ್ರಶ್ನೆ ಏನು ಕೇಳಿದ್ರೆ, ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಇಂತಹ ಅದೆಷ್ಟೋ ಕೇಸ್ಗಳನ್ನು ಅವರು ನಿಭಾಯಿಸಿರ್ತಾರೆ. ಆದರೆ ಅವರ ವೈಯಕ್ತಿಕ ಬದುಕಿನಲ್ಲೇ ಅವರು ಎಡವಿದ್ದಾದ್ರೂ ಹೇಗೆ, ಏನು ಎಡವಟ್ಟು ಮಾಡಿಕೊಂಡ್ರು, ಅವರು ಮಾಡಿದಂತಹ ತಪ್ಪೇನು, ಇದರ ಬಗ್ಗೆ ಒಂದಷ್ಟು ಆಶ್ಚರ್ಯಕರ ರೀತಿಯ ಮಾಹಿತಿಗಳು ಬರ್ತಾ ಇದೆ. DG ಆಗಿದ್ದಂತಹ ಓಂ ಪ್ರಕಾಶ್ ಅವರು ಅದೊಂದು ತಪ್ಪು ಮಾಡದೇ ಇದ್ದಿದ್ರೆ ಇವತ್ತು ಬದುಕುಳಿತಾ ಇದ್ರು. ಅವರ ಸ್ವಭಾವ ಎಂತಹದ್ದಾಗಿತ್ತು, ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಎಂತೆಂತಹ ನಿರ್ಧಾರಗಳನ್ನು ಕೈಗೊಂಡಿದ್ರು. ಹಾಲಿ CM ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾಗಿದ್ದಂತಹ ಓಂ ಪ್ರಕಾಶ್ ಅವರು ತನ್ನ ಒಂದು ಸಮಸ್ಯೆಗೆ ಯಾಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ? ಮಿತ್ರರೇ, ಈ ಘಟನೆ ಇದೆಯಲ್ಲ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಶೋಭೆ ತರುವಂತಹ ಸುದ್ದಿ ಅಂತೂ ಅಲ್ವೇ ಅಲ್ಲ. ಇವತ್ತು ರಾಷ್ಟ್ರಮಟ್ಟದಲ್ಲಿ ಇದು ಸದ್ದು ಮಾಡ್ತಾ ಇದೆ. ರಾಜ್ಯದ ಪೊಲೀಸ್ ಇಲಾಖೆಯ ಸಣ್ಣದೊಂದು ವೈಫಲ್ಯವೂ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲದರ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೊಲೆಯಾದಂಥ ಓಂ ಪ್ರಕಾಶ್ ಅವರು ಬಿಹಾರ ಮೂಲದ ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥವರು. ಕೇವಲ ಇವರು IPS ಅಧಿಕಾರಿಯಾಗಿ ಮಾತ್ರ ಸೇವೆ ಸಲ್ಲಿಸಿದ್ದಲ್ಲ, ಕರ್ನಾಟಕದಲ್ಲಿ IPSನ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅಂತಿಮವಾಗಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂಥವರು, DG ಆ್ಯಂಡ್ IG ಆಗಿದ್ದವರು. ಮಿತ್ರರೇ, ಈ DG ಆ್ಯಂಡ್ IG ಅಂತಂದರೆ ರಾಜ್ಯದಲ್ಲಿರುವಂತಹ ಪೊಲೀಸ್ಗೆ ಮಹಾದಂಡನಾಯಕ. ನಿಮಗೆ ಸೇನೆಗೆ ಹೋಲಿಸೋದಾದರೆ ಆರ್ಮಿ ಚೀಫ್ ಇರ್ತಾರಲ್ಲ, ಅಂತಹ ಹುದ್ದೆಯನ್ನು ನಿಭಾಯಿಸಿದಂತಹ ವ್ಯಕ್ತಿ ಇವರು. ಇವರು ಮೂಲತಃ ಬಿಹಾರದವರು. 2015ರಿಂದ 17ರವರೆಗೆ ಇವರು ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು. 2017ರಲ್ಲಿ ರಿಟೈರ್ಡ್ ಆಗುತ್ತೆ. ಇವರು ರಿಟೈರ್ಡ್ ಆದ ಬಳಿಕ ಬೆಂಗಳೂರನ್ನು ಬಿಟ್ಟು ಹೋಗೋದಿಲ್ಲ. ಸಾಮಾನ್ಯವಾಗಿ ಈ IPS ಇರಬಹುದು, IAS ಇರಬಹುದು, ತಮ್ಮ ತಾಯ್ನಾಡಿಗೆ ವಾಪಸ್ ಹೋಗ್ಬಿಡ್ತಾರೆ. ಆದರೆ ಈ ಓಂ ಪ್ರಕಾಶ್ ಅವರು ಬಿಹಾರಕ್ಕೆ ಹೋಗೋದಿಲ್ಲ. ಅವರು ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇರ್ತಾರೆ. HSR ಲೇಔಟ್ನಲ್ಲಿ ಒಂದು ಮನೆ ಇರುತ್ತೆ, ಇನ್ನೊಂದು ಫ್ಲಾಟನ್ನು ಕೂಡ ಖರೀದಿ ಮಾಡಿರ್ತಾರೆ. ಬಹಳ ಸುಖವಾಗಿದ್ದಂತಹ ಸಂಸಾರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರ ಸಂಸಾರದಲ್ಲಿ ಇವರು ಅಧಿಕಾರದಲ್ಲಿದ್ದಂತಹ ದಿನಗಳಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ವು. ಅದು ಈಗ ಹೊರಗೆ ಬರ್ತಾ ಇದೆ ಅಷ್ಟೇ. ಯಾಕೆಂದರೆ ಇವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅದೆಲ್ಲ ಹೊರಗೆ ಬರದಂತೆ ಇವರು ನೋಡ್ಕೊಂಡಿದ್ರು. ಇವರ ಫ್ಯಾಮಿಲಿ ಲೈಫ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಇನ್ನು ಈ ಓಂ ಪ್ರಕಾಶ್ ಅವರು ಯಾವ ಸ್ವಭಾವದ ವ್ಯಕ್ತಿತ್ವ ಅವ್ರದ್ದು? ಸಾಮಾನ್ಯವಾಗಿ IPS ಆಫೀಸರ್ ಅಥವಾ ದೊಡ್ಡ ಪೊಲೀಸ್ ಅಧಿಕಾರಿ ಅಂತಂದ್ರೆ ಬಹಳ ರಫ್ ಅಂಡ್ ಟಫ್ ಆಗಿರ್ತಾರೆ. ಅವರು ಸಿಂಗಂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ರೀತಿಯಾದಂತಹ ಒಂದು ಇಮೇಜ್ಗಳಿರ್ತವೆ. ಆದರೆ ಓಂ ಪ್ರಕಾಶ್ ಅವರು ಅದಕ್ಕೆ ವಿರುದ್ಧವಾಗಿದ್ರು. ಬಹಳ ಸೌಮ್ಯವಾದಂತಹ ಸ್ವಭಾವ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು DG ಆ್ಯಂಡ್ IG ಆದಂತಹ ಸಂದರ್ಭದಲ್ಲಿ ನಾನು 2 ಬಾರಿ ಅವರನ್ನ ಭೇಟಿಯಾಗಿದ್ದೆ. ಅಂದ್ರೆ ನಾನೊಬ್ಬ ಪತ್ರಕರ್ತನಾಗಿ ಅವರನ್ನ ಭೇಟಿಯಾಗಿದ್ದೆ. ಅವರನ್ನ ಮಾತನಾಡಿಸುವಂತಹ ಸಂದರ್ಭ ಕೂಡ ಒದಗಿ ಬಂದಿತ್ತು. ಅವರ ಸ್ವಭಾವ ನಮಗೆ ಅರ್ಥ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಒಬ್ಬ DG ಆ್ಯಂಡ್ IG ಆದ್ರೆ ಅಥವಾ IAS ಅಧಿಕಾರಿ ಆದ್ರೆ ಅವರ ಹುದ್ದೆಗೆ ತಕ್ಕನಾದಂತಹ ಒಂದು ಗತ್ತು, ಆ ಗೈರತ್ತು ಎಲ್ಲವೂ ಅವರ ಬಳಿಯಲ್ಲಿರುತ್ತೆ. ಆದ್ರೆ ಇವರು ಹಾಗಿರಲಿಲ್ಲ. ತೀರಾ ಮೃದು ಸ್ವಭಾವದ ಒಬ್ಬ ವ್ಯಕ್ತಿಯಾಗಿದ್ರು. ಇವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ SP ಆಗಿದ್ರು, ಸಾರಿಗೆ ಇಲಾಖೆಯ ಆಯುಕ್ತರಾಗಿದ್ರು, ಬೇರೆ ಬೇರೆ ಜಿಲ್ಲೆಗಳಲ್ಲಿ SP ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಅಂತಿಮವಾಗಿ ಇವರು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ರು. ಅವರ ಪರ್ಸನಲ್ ಲೈಫ್ ತೀರಾ ಕೆಟ್ಟದಾಗಿತ್ತು ಅನ್ನುವಂತಹ ವಿಚಾರ ಅವರ ಕೊಲೆಯ ನಂತರ ಬೆಳಕಿಗೆ ಬರ್ತಾ ಇದೆ. ಯಾಕೆಂದ್ರೆ ಅವರ ಪತ್ನಿಯೇ ಈಗ ಕೊಲೆ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ಏನು ವಿವಾದ ಇತ್ತು ಕೇಳಿದ್ರೆ, ಕೆಲ ಆಸ್ತಿ ಸಂಬಂಧಪಟ್ಟಂತೆ ಗೊಂದಲಗಳಿದ್ವು. ಹೆಂಡತಿ ಗಂಡನ ಕೆಲವು ನಿರ್ಧಾರಗಳಿಗೆ ತೀವ್ರವಾಗಿ ಅಪಸ್ವರ ಎತ್ತುತ್ತಾ ಇದ್ರು. ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಈ ಎಲ್ಲ ಅಂಶಗಳು ಈಗ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಮಿತ್ರರೇ, ಇದರ ಮೂಲವನ್ನು ಹುಡುಕಿ ನೋಡಿದರೆ ಈ ಓಂ ಪ್ರಕಾಶ್ ಅವರಿಗೆ ಒಬ್ಬ ತಂಗಿ ಇದ್ದಾರೆ. ತಂಗಿ ಮತ್ತು ಅಣ್ಣನ ಸಂಬಂಧ ತುಂಬ ಚೆನ್ನಾಗಿತ್ತು. ತಂಗಿಯ ಬಗ್ಗೆ ಇವರಿಗೆ ವಿಪರೀತವಾದಂತಹ ಮಮಕಾರವೂ ಇತ್ತಂತೆ. ಅದಕ್ಕೆ ಕಾರಣಗಳು ಕೂಡ ಇದೆ. ಯಾಕೆಂದರೆ ಇವರ ಪರ್ಸನಲ್ ಲೈಫ್ನಲ್ಲಿ ಯಾವುದೂ ಸರಿ ಇರಲಿಲ್ಲ. ಮಗಳಿದ್ದಾರೆ, ಮಗಳಿಗೂ ಕೂಡ ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಅನೇಕರು ನಾನಾ ಬಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾಕೆಂದರೆ ತಂದೆಯನ್ನು ಅವರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ. ಅದಕ್ಕೆ ಮುಂದೆ ಉದಾಹರಣೆ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ಮಗಳು ಯಾವ ಸ್ವಭಾವದವಳು ಆಗಿರಬಹುದು ಅಂತ. ಎರಡನೇದಾಗಿ, ಪತ್ನಿ ನಿರಂತರವಾಗಿ ಗಂಡನ ಜೊತೆಗೆ ಜಗಳ ಮಾಡ್ತಿದ್ದಂತೆ. ಇವರು ಅನೇಕ ಬಾರಿ ಅವರಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಡಿಸಿದಾರಂತೆ. ಇನ್ನೊಬ್ಬ ಮಗ ಇದ್ದಾನೆ. ಆ ಮಗ ಕೂಡ ವ್ಯವಹಾರದಲ್ಲಿ ಅಷ್ಟೇನು ಸುಸೂತ್ರವಾಗಿರಲಿಲ್ಲ. ಆತ ಕೂಡ ಒಂದಷ್ಟು ಸಾಲ ಮಾಡಿಕೊಂಡಿದ್ದ, ಕೆಲವೊಂದಷ್ಟು ವ್ಯವಹಾರಗಳಿಗೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದ. ಇದೆಲ್ಲದನ್ನು ಕೂಡ ಓಂ ಪ್ರಕಾಶ್ ಅವರು ನಿಭಾಯಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿತ್ತು. ಹೀಗಾಗಿ ಪರ್ಸನಲ್ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ನೊಂದು ಹೋಗಿದ್ರು. ಇವರ ನೋವುಗಳನ್ನು ಆಲಿಸ್ತಾ ಇದ್ದಿದ್ದು ಯಾರು ಕೇಳಿದ್ರೆ ಅವರ ಸಹೋದರಿ. ಹೀಗಾಗಿ ಅವರ ಸಹೋದರಿಗೆ ಅಂದರೆ ತಂಗಿಗೆ ಒಂದು 5 ಎಕರೆ ಜಮೀನನ್ನು ಖರೀದಿ ಮಾಡಿಕೊಟ್ಟಿದ್ರಂತೆ. ಆ 5 ಎಕರೆ ಜಮೀನಿಗೋಸ್ಕರವಾಗಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅಂದರೆ ತನ್ನ ಕೈಲಿದ್ದ ಹಣವನ್ನು ಬಹುತೇಕ ಆ ಜಮೀನಿಗೆ ಇನ್ವೆಸ್ಟ್ ಮಾಡಿದ್ರು ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಕಾರಣದಿಂದಾಗಿ ಮನೆಯಲ್ಲಿ ಈ ಹಿಂದೆ ಇದ್ದಂತಹ ರಗಳೆ ದುಪ್ಪಟ್ಟಾಗಿತ್ತು. ಇದೇ ವಿಚಾರವಾಗಿ ಪ್ರತಿನಿತ್ಯ ಮಗಳು ಮತ್ತು ಹೆಂಡತಿ ಸೇರಿಕೊಂಡು ಇವರ ಮೇಲೆ ಕಿಡಿಕಾರ್ತಾ ಇದ್ರಂತೆ. ನಿತ್ಯ ರಗಳೆ ಆಗ್ತಾ ಇತ್ತಂತೆ.
ಎಷ್ಟರ ಮಟ್ಟಿಗೆ ಅಂತಂದರೆ ಇತ್ತೀಚೆಗೆ ಇವರ ಹೆಂಡತಿ ಪಲ್ಲವಿಯವರು ತನ್ನ ಗಂಡ ಗನ್ ತೋರಿಸಿ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ, ನನಗೆ ಹೆದರಿಸ್ತಾರೆ, ನನಗೆ ಭಯ ಆಗ್ತಾ ಇದೆ ಹೀಗಂತ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೊಟ್ಟಿದ್ರಂತೆ. ಮಿತ್ರರೇ, ಪೊಲೀಸರು ಒಮ್ಮೆ ಹೆದರು ಹೋಗಿರ್ತಾರೆ. ಯಾಕೆಂತಂದ್ರೆ ದೂರು ಕೊಡೋದು ಯಾರ ವಿರುದ್ಧ? ಮಾಜಿ ಪೊಲೀಸ್ ಮಹಾನಿರ್ದೇಶಕರ ವಿರುದ್ಧ. ಅಂತವ್ರ ವಿರುದ್ಧ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ದೂರು ದಾಖಲಿಸಿಕೊಳ್ತಾರ. ಒಂದು ಸ್ವಲ್ಪ ಬುದ್ಧಿ ಹೇಳಿ, ಮೇಡಮ್ ನಾವು ಸಾಹೇಬ್ರ ಹತ್ರ ಮಾತನಾಡ್ತೀವಿ, ಇನ್ನು ಮುಂದೆ ಹಾಗಾಗೋದಿಲ್ಲ, ನಾವು ಅವರಿಗೆ ಒಂದಷ್ಟು ಬುದ್ಧಿ ಮಾತು ಹೇಳ್ತೀವಿ, ಹಾಗೆ ಹೀಗೆ ಏನೋ ಹೇಳಿ ಸಾಗಾಕಿರ್ತಾರೆ. ಯಾಕೆಂದ್ರೆ ಅವ್ರು ನಡುಗ್ ಹೋಗಿರ್ತಾರೆ. ಸಾಹೇಬ್ರನ್ನ ಹೋಗಿ ನೀವು ಗನ್ ತೋರಿಸಿದ್ರ ಅಂತ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇರುತ್ತಾ? ಪೊಲೀಸರಿಗೂ ಇದೊಂದು ರೀತಿಯ ಉಭಯ ಸಂಕಟದ ವಿಚಾರ. ಯಾಕಂದ್ರೆ ಯಾರೊಬ್ಬ ಇನ್ಸ್ಪೆಕ್ಟರ್ ಆಗಲಿ ಅಥವಾ ACP ಆಗಲಿ DCP ಆಗಲಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಬೇಕು ಅಂತಂದ್ರೆ ಕಮಿಷನರ್ ಲೆವೆಲ್ನಲ್ಲೇ ಯೋಚನೆ ಮಾಡಬೇಕು. ಅಂತಿಮವಾಗಿ ನಿನ್ನೆ ಓಂ ಪ್ರಕಾಶ್ ಅವರ ಕೊಲೆ ಆಯ್ತಲ್ಲ, ಆ ಕ್ಷಣದಲ್ಲಿ ಏನಾಯ್ತು ಅಂತ ಹೇಳ್ತೀನಿ. HSR ಲೇಔಟ್ನಲ್ಲಿ ಅವ್ರ ಮನೆ ಇದೆಯಲ್ಲ, ಮನೆಯಲ್ಲೇ ಊಟ ಮಾಡಿದ್ರಂತೆ. ಊಟ ಕೂಡ ಏನು ಮನೆಯಲ್ಲಿ ರೆಡಿ ಮಾಡಿದ್ದಲ್ಲ, ಹೊರಗಿನಿಂದ ತರಿಸ್ಕೊಂಡಿದ್ರಂತೆ. ಎಲ್ಲರೂ ಮನೆಯಲ್ಲಿ ಊಟ ಮಾಡಿದ್ದಾರೆ. ಊಟ ಆದ ಬಳಿಕ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರಿಗೆ ಓಂ ಪ್ರಕಾಶ್ ಅವರು ಕಾಲ್ ಮಾಡ್ತಾರೆ. ಹೇಗಿದ್ಯಪ್ಪ ಶ್ರೀನಿವಾಸ್, ಏನ್ ಮಾಡ್ತಾ ಇದ್ದಿ, ಎಲ್ಲಿದ್ದಿ ಅಂತೆಲ್ಲ ವಿಚಾರಿಸ್ತಾರಂತೆ. ಆಗ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಕೂಡ ನೀವ್ ಹೇಗಿದ್ರಿ ಸರ್ ಅಂತ ಕೇಳ್ತಾರಂತೆ. ಅದಕ್ಕೆ ನಿಮಗೆಲ್ಲ ಗೊತ್ತಲ್ಲ ಶ್ರೀನಿವಾಸ್, ಮನೆಯಲ್ಲಿ ಇದ್ದಿದ್ದೆ ರಗಳೆ, ನಾಳೆ ಸಿಗ್ತೀನಿ ಬಿಡಿ ಅಂತ ಹೇಳಿ ಓಂ ಪ್ರಕಾಶ್ ಅವರು ಫೋನನ್ನು ಕಟ್ ಮಾಡಿದ್ರಂತೆ. ಇದನ್ನ ಸ್ವತಃ ಶ್ರೀನಿವಾಸ್ ಅವರೇ ಹೇಳ್ತಾರೆ. ಅದಾದ ಬಳಿಕ ಮಿತ್ರರೇ, ಶ್ರೀನಿವಾಸ್ ಅವರು ಒಂದಷ್ಟು ಗಂಭೀರ ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಹೆಂಡತಿ ಪಲ್ಲವಿ ಜೊತೆಗೆ ಓಂ ಪ್ರಕಾಶ್ ಅವರು ಯಾವತ್ತೂ ಚೆನ್ನಾಗಿರಲಿಲ್ಲ. ಪಲ್ಲವಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸ್ತಾ ಇದ್ರು. ಅವರಿಗೆ ಮಾನಸಿಕವಾಗಿ ಸ್ಥಿಮಿತ ಇರಲಿಲ್ಲ. ಹೀಗಾಗಿ ಆಗಾಗ 5-6 ಲಕ್ಷ ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ಹಿಂದೊಮ್ಮೆ ಸಾಹೇಬ್ರು ಹೇಳಿದ್ರು, ಇಷ್ಟೊಂದು ದುಡ್ಡನ್ನು ಎಲ್ಲಿ ತರೋದಪ್ಪ, ನಾನು ಕೂಡ ರಿಟೈರ್ಡ್ ಆಗಿ ಬಹಳ ವರ್ಷಗಳಾಗೋಯ್ತು, ಕೈಯಲ್ಲಿದ್ದ ಕಾಸುಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ನೋವನ್ನು ತೋಡ್ಕೊಂಡಿದ್ರಂತೆ. ಅಷ್ಟರ ಮಟ್ಟಿಗೆ ಒತ್ತಡವನ್ನು ಕೂಡ ಅವರು ಎದುರಿಸ್ತಾ ಇದ್ರು. ಆದರೆ ಅಂತಿಮವಾಗಿ ಅವರು ಇನ್ನೊಂದು ಮಾತನ್ನು ಹೇಳಿದ್ರಂತೆ, ಮಗಳು ಮದುವೆಗೆ ಬಂದಿದ್ದಾಳೆ, ಮಗಳ ಮದುವೆಯನ್ನು ಮುಗಿಸ್ಬಿಟ್ರೆ ನಾನು ಸಪರೇಟ್ ಆಗಿ ಜೀವನ ಮಾಡ್ತೀನಿ, ಹೇಗಿದ್ರು ಒಂದು ಫ್ಲಾಟ್ ಅನ್ನು ಖರೀದಿ ಮಾಡಿಬಿಟ್ಟಿದ್ದೀನಿ, ಆ ಫ್ಲಾಟ್ ನಲ್ಲಿ ನಾನು ಸ್ವತಂತ್ರವಾಗಿರ್ತೀನಿ, ಮಗಳು ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ, ಈ ಮನೆಯನ್ನ ನನ್ನ ಹೆಂಡತಿಗೆ ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಳ್ಳಲಿ ಅಂತ ಹೇಳಿ ನಾನು ಹೊರಟೋಗ್ಬಿಡ್ತೀನಿ ಅಂತ ಹೇಳಿ ಓಂ ಪ್ರಕಾಶ್ ಅವರು ಹೇಳ್ಕೊಂಡಿದ್ರಂತೆ. ಇದನ್ನ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಕೂಡ ಹೇಳ್ತಾರೆ. ಮಿತ್ರರೇ, ಆ ಕೆಲಸವನ್ನೇನಾದ್ರೂ ಮಾಡಿದ್ದೇ ಆಗಿದ್ದಿದ್ರೆ ಓಂ ಪ್ರಕಾಶ್ ಅವರು ಇವತ್ತು ಬದುಕಿರ್ತಿದ್ರೇನೋ. ಇನ್ನು ಆ ಕೊಲೆಯಾದ ಘಟನೆಯನ್ನ ಕೆಲ ಮಾಧ್ಯಮ ಸ್ನೇಹಿತರು ವಿವರಿಸಿದ್ದಾರೆ. ಅದನ್ನು ಕೇಳೋದಕ್ಕೆ ಭಯಾನಕವಾಗಿದೆ. ಆ ಪತ್ನಿ ಅದೆಂತಹ ರಾಕ್ಷಸಿ ಆಗಿರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಇದೊಂದು ಪ್ರೀ ಪ್ಲಾನ್ಡ್ ಕೊಲೆ. ಏನೋ ಸಿಟ್ಟು ಬಂತು, ಗಂಡನ ಜೊತೆ ಜಗಳ ಆಯಿತು, ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥೆ ಕೂಡ ಆಗಿದ್ಲು, ಹಾಗಾಗಿ ಕೊಲೆ ಮಾಡಲ್ಲ ಕೇಳಿದ್ರೆ ಅಲ್ಲ, ಮೊದಲೇ ಈಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಂಡಿದ್ಲು. ಎಷ್ಟರ ಮಟ್ಟಿಗೆ ಇವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅಂತಂದ್ರೆ, ಹಗ್ಗ ರೆಡಿ ಮಾಡ್ಕೊಂಡಿದ್ರು, ಖಾರದ ಪುಡಿಯನ್ನು ಕೈಲಿಟ್ಕೊಂಡಿದ್ರು, ಜೊತೆಗೆ ಚಾಕುವನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಇದೊಂದು ಕಂಪ್ಲೀಟ್ ಆಗಿ ಪೂರ್ವ ನಿಯೋಜಿತ ಕೃತ್ಯ, ಮೊದಲೇ ಪ್ರಿಪೇರ್ ಆಗಿ ಮಾಡಿದಂತಹ ಕೃತ್ಯ ಇದು. ಹೇಗೆ ಕೊಲೆ ಮಾಡ್ತಾರೆ ಅಂತಂದ್ರೆ, ಓಂ ಪ್ರಕಾಶ್ ಅವರು ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ರಂತೆ. ಆ ಸಂದರ್ಭದಲ್ಲಿ ಅವರ ಕೈಯನ್ನು ಕಟ್ಟಲಾಗುತ್ತೆ. ಮಿತ್ರರೇ, ಓಂ ಪ್ರಕಾಶ್ ಅವರಿಗೆ ಈ ಜಗಳ ಮಾಮೂಲಿ ಆಗಿತ್ತು. ನಿನ್ನೆಯೂ ಕೂಡ ಪಲ್ಲವಿ ಅವರು ಜಗಳ ತೆಗೆದಿದ್ದಾರೆ. ಇದು ಮಾಮೂಲಿ ಜಗಳ ಅಂತ ಹೇಳಿ ಓಂ ಪ್ರಕಾಶ್ ಅವರು ಬಹಳ ತಾಳ್ಮೆಯಿಂದಲೇ ಅವರು ಕೂಡ ಮಾತನಾಡ್ತಾ ಇದ್ರಂತೆ. ಇದ್ದಕ್ಕಿದ್ದಂತೆ ಬಂದು ಕೈಯನ್ನು ಕಟ್ಟಾಕ್ತಾರಂತೆ. ಕೈ ಕಟ್ಟದಾಗಲೂ ಕೂಡ ಓಂ ಪ್ರಕಾಶ್ ಅವರು ಬಹಳ ಪ್ಯಾನಿಕ್ ಆಗಿ ಯಾಕೆ ಹಿಂಗೆ ಮಾಡ್ತಿದ್ದಿ ಅಂತೇನೋ ಅದನ್ನು ತಡೆಯೋದಕ್ಕೆ ಹೋಗಿಲ್ಲ. ಅದಾಗ್ತಿದ್ದ ಹಾಗೆ ಖಾರದ ಪುಡಿಯನ್ನು ಎರಚಿದ್ದಾರೆ. ಖಾರದ ಪುಡಿಯನ್ನು ಎರಚಿದ ತಕ್ಷಣ ಓಂ ಪ್ರಕಾಶ್ ಅವರು ಬಿದ್ದು ಒದ್ದಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ನೇರವಾಗಿ ಬಂದು ಚಾಕುವನ್ನು ಇರಿಯಲಾಗುತ್ತೆ. ಒಮ್ಮೆ ಕುತ್ತಿಗೆಗೆ ಇರಿತಾರಂತೆ. ಅದಾದ ಬಳಿಕ 6 ಕಡೆಗಳಲ್ಲಿ ಚಾಕು ಇರಿಯಲಾಗಿದೆ. ಅವರಷ್ಟಾದರೂ ಸತ್ತೋಗಿರೋದಿಲ್ಲ. 15 ನಿಮಿಷಗಳ ಕಾಲ ಅಲ್ಲೇ ಬಿದ್ದು ಒದ್ದಾಡಿದರಂತೆ. ಹೀಗೆ ತಾನೇ ಚಾಕು ಇರಿದಿದ್ದೀನಿ, ಗಂಡ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಆ ಪತ್ನಿ ಪಲ್ಲವಿ ತನ್ನ ಸ್ನೇಹಿತೆಗೆ ಕಾಲ್ ಮಾಡಿದಾಳಂತೆ. ಅದು ಕೂಡ ವಿಡಿಯೋ ಕಾಲ್ ಮಾಡಿಬಿಟ್ಟು, ನಾನು ಒಬ್ಬ ಮಾನ್ಸ್ಟರ್ ಅನ್ನ ಮುಗಿಸ್ಬಿಟ್ಟಿದ್ದೀನಿ, ಅಂದ್ರೆ ರಾಕ್ಷಸನನ್ನ ಮುಗಿಸಿದ್ದೀನಿ ಅಂತ ಹೇಳ್ತಾಳಂತೆ. ಆ ಸ್ನೇಹಿತೆ ಯಾರು ಕೇಳಿದ್ರೆ, ಅವರು IPS ಆಫೀಸರ್ನ ಹೆಂಡತಿ. ಹೀಗಾಗಿ ಆ ವಿಡಿಯೋವನ್ನ ನೋಡಿ ಅವರು ಕೂಡ ಗಾಬರಿ ಬಿದ್ದು ಹೋಗಿದ್ದಾರೆ. ಹೀಗಾಗಿ ತಕ್ಷಣ ತನ್ನ ಪತಿಗೆ ತಿಳಿಸಿದರೆ, ನಂತರ ಲೋಕಲ್ ಪೊಲೀಸರನ್ನ ಸ್ಥಳಕ್ಕೆ ಕಳುಹಿಸಲಾಗಿದೆ. ಅಷ್ಟೊತ್ತಿಗಾಗಲೇ ಓಂ ಪ್ರಕಾಶ್ ಅವರ ಪ್ರಾಣ ಹೋಗ್ಬಿಟ್ಟಿತ್ತು. ಮಿತ್ರರೇ, ಇಲ್ಲಿ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದೇನು ಕೇಳಿದ್ರೆ, ಒಂದು ಕಡೆ ಪತ್ನಿ ಕೊಲೆ ಮಾಡಿದ್ದಾರೆ, ಇನ್ನೊಂದು ಕಡೆ ಆ ಪತ್ನಿಯ ಜೊತೆಗೆ ಮಗಳು ಕೂಡ ಇದ್ರು. ತನ್ನ ತಂದೆ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಮಗಳು ನೋಡ್ಕೊಂಡು ನಿಂತಿದ್ಲಲ್ಲ, ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ಗೂ ಕರೆ ಮಾಡಿಲ್ಲ, ಅಥವಾ ತನ್ನ ತಾಯಿ ಕೊಲೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇವತ್ತು ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರು ನಕರ ಮಾಡ್ತಾ ಇದ್ದಾರೆ. ಹೇಳಿದ್ದನ್ನು ಕೇಳ್ತಾ ಇಲ್ಲ, ಗಾಡಿಯಿಂದ ಇಳಿತಾ ಇಲ್ಲ. ನೀವು ಅವರ ಆಟಗಳನ್ನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿದು ಹೋಗುತ್ತೆ. ಇಷ್ಟೆಲ್ಲ ಆದ ಬಳಿಕ ಪತ್ನಿ ಪಲ್ಲವಿ ಅವರು ಹೇಳ್ತಾ ಇದ್ದಾರೆ, ಈ ಕೊಲೆಯಲ್ಲಿ ನನ್ನ ಮಗಳ ಪಾತ್ರ ಏನೂ ಇಲ್ಲ, ನಾನೇ ಮಾಡಿರುವಂತಹದ್ದು ಅಂತ. ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾರೆ. ಯಾರ ಪಾತ್ರ ಇದೆಯೋ ಇಲ್ವೋ ಇದೆಲ್ಲದೂ ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಒಂದಂತೂ ಸತ್ಯ, ಈ ಕೊಲೆಯಲ್ಲಿ ಮಗಳ ಪಾತ್ರ ಇಲ್ಲದೇ ಇದ್ರೂ ಕೂಡ, ಎಲ್ಲೂ ಕೂಡ ಚಾಕು ಹಾಕಿರೋದು ಬೇಕಾಗಿಲ್ಲ, ಅಥವಾ ಕೊಲೆಗೆ ಯಾವುದೇ ರೀತಿಯಲ್ಲೂ ಸಹಕಾರ ಮಾಡದೇ ಇದ್ರೂ ಕೂಡ ನಿಂತ್ಕೊಂಡು ನೋಡಿದ್ದಿದೆಯಲ್ಲ, ಅದು ಕೂಡ ದೊಡ್ಡ ಅಪರಾಧವೇ. ಜೊತೆಗೆ ತಂದೆ ಸಾವು ಬದುಕಿನ ನಡುವೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿರುವಂತಹ ಸಂದರ್ಭದಲ್ಲಿ ಒಂದು ಆಂಬುಲೆನ್ಸ್ಗೂ ಫೋನ್ ಮಾಡದೇ ಇರುವಷ್ಟು ಕ್ರೂರತನವನ್ನು ಪ್ರದರ್ಶನ ಮಾಡಿದಂತಹ ಮಗಳೂ ಕೂಡ ಖಂಡಿತವಾಗ್ಲೂ ಅಪರಾಧಿ. ಅದರಲ್ಲಿ ಯಾವುದೇ ಮುಚ್ಚುಮರೆಯೇ ಬೇಕಾಗಿಲ್ಲ.
ಮಿತ್ರರೇ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಓಂ ಪ್ರಕಾಶ್ ಅವರು ಈ ಹಿಂದೆ DG and IG ಆಗಿದ್ದು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಅವಧಿಯಲ್ಲಿ ಸಿದ್ದರಾಮಯ್ಯ ಮತ್ತು ಓಂ ಪ್ರಕಾಶ್ ಅವರ ನಡುವೆ ಬಹಳ ಉತ್ತಮವಾದಂತಹ ಬಾಂಧವ್ಯ ಇತ್ತು. ಸಿದ್ದರಾಮಯ್ಯನವರಿಗೆ ಬಹಳ ಬೇಕಾಗಿದ್ದಂತಹ ಪೊಲೀಸ್ ಆಫೀಸರ್ ಆಗಿದ್ರು. ಈಗಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಇಂತಹ ಸಂದರ್ಭದಲ್ಲಿ ತನ್ನ ಕೌಟುಂಬಿಕ ಕಲಹಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದಿತ್ತೇನೋ, ಅಟ್ಲೀಸ್ಟ್ ಒಂದು ಭದ್ರತೆಯನ್ನಾದರೂ ಪಡೆದುಕೊಳ್ಳಬಹುದಿತ್ತೇನೋ. ಇನ್ನು ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ಅವರ ಗನ್ ಅನ್ನ ಸೀಸ್ ಮಾಡಬೇಕಿತ್ತು. ಯಾಕೆಂದ್ರೆ ಹೆಂಡತಿ ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಗನ್ ಇದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರು ಕೊಲೆಗೆ ಇಷ್ಟೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಗನ್ ಸೀಸ್ ಮಾಡಿ ಇಬ್ಬರನ್ನು ಬೇರೆ ಬೇರೆ ಇರಿಸಿದ್ದೇ ಆಗಿದ್ರೆ ಇವತ್ತಿಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ರಾಜ್ಯದ ಪೊಲೀಸ್ ಇಲಾಖೆಗೆ ಈ ಎಲ್ಲ ಮಾಹಿತಿ ಇದ್ದಾಗಿಯೂ ಕೂಡ ರಾಜ್ಯದ ಓರ್ವ ಮಾಜಿ ಪೊಲೀಸ್ ಮಹಾನಿರ್ದೇಶಕರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತಹದ್ದು ಪೊಲೀಸ್ ಇಲಾಖೆಯ ವೈಫಲ್ಯವೂ ಕೂಡ ಹೌದು ಅಂತೇಳಿ ಕೆಲ ಎಕ್ಸ್ ಪೊಲೀಸ್ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಘಟನೆಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಯಾರನ್ನ ದೂಷಿಸಬೇಕು, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ವಿಚಿತ್ರವಾದಂತಹ ಪ್ರಕರಣ ರಾಜ್ಯದಲ್ಲಿ ನಡೆದಿದೆ. ಮಿತ್ರರೇ, ಭಾರತದಲ್ಲಿ ಕುಟುಂಬ ವ್ಯವಸ್ಥೆಗೆ ನಾವು ಭಾರಿ ಬೆಲೆ ಕೊಡ್ತೀವಿ. ಗಂಡ ಹೆಂಡತಿ ಜಗಳ, ಗಂಡ ಹೆಂಡತಿಯನ್ನ ಕೊಲೆ ಮಾಡುವಂತಹದ್ದು, ಹೆಂಡತಿ ಗಂಡನನ್ನ ಕೊಲೆ ಮಾಡುವಂತಹದ್ದು ಇದೆಲ್ಲ ನಡೀತಾ ಇರುತ್ತೆ. ಆದರೆ ತನ್ನ ಸ್ವಂತ ತಾಯಿ ತಂದೆಯನ್ನ ಕೊಲೆ ಮಾಡೋದನ್ನ ಮಗಳು ನಿಂತ್ಕೊಂಡು ನೋಡ್ತಾಳೆ. ತನ್ನ ತಂದೆ ಬಿದ್ದು ಸಾಯ್ತಾ ಇದ್ರೂ ಕೂಡ ಆತನನ್ನ ರಕ್ಷಿಸೋದಕ್ಕೆ ಹೋಗೋದಿಲ್ಲ ಅಂತಂದ್ರೆ ಆ ಇಡೀ ಕುಟುಂಬ ವ್ಯವಸ್ಥೆ ಎಷ್ಟು ಹಾಳಾಗಿ ಹೋಗಿತ್ತು ಅಂತ ಈಗ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಮಿತ್ರರೇ, ಈ ಘಟನೆಯ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.